ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಚಿಕನಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಬಹುದು. ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ರೆಸಿಪಿ ಅಂದರೆ ಬಿರಿಯಾನಿ. ಚಿಕನ್ ಬಿರಿಯಾನಿ ತುಂಬ ಫೇಮಸ್. ಹಾಗೆಯೇ ಸಂಜೆ ಟೈಮಲ್ಲಿ ಚಿಕನಿಂದ ನಾವು ಟಿಕ್ಕ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ಅದರಲ್ಲಿ ಆಯಿಲ್ ಅಂಶ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಚಿಕನ್ ಟಿಕ್ಕ ತಿನ್ನಲಿಕ್ಕೆ ತುಂಬ ಜನ ಆಸೆ ಪಡ್ತಾರೆ. ನಾವು ಹೋಟ್ಲಿಗೆ ಹೋಗಿ ಸಣ್ಣ ಪೀಸ್ ಚಿಕನ್ ಟಿಕ್ಕ ತಿನ್ನಲಿಕ್ಕೂ ಏನಿಲ್ಲ ಅಂದರೂ ಒಂದು 50-60 ರೂಪಾಯಿ ನಾವು ಕೊಡಲೇಬೇಕಾಗತ್ತೆ. ಅದಕ್ಕೆ ಹಾಕುವಂಥ ಮಸಾಲೆ, ಹಾಕುವಂಥ ಕಲರ್ ಪೌಡ್ರು, ಟೇಸ್ಟಿಂಗ್ ಪೌಡ್ರ್, ಇದರಿಂದಾಗಿ ನಮ್ಮ ಹೆಲ್ತ್ ತುಂಬಾ ಹಾಳಾಗುತ್ತೆ. ನಾವು ಇದೇ ಟಿಕ್ಕವನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಯಾವುದೇ ರೀತಿ ಕೆಮಿಕಲ್ ಹಾಕದೆ, ಯಾವುದೇ ರೀತಿಯ ಕಲರ್ ಹಾಕದೆ, ಹಾಗೆಯೇ ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡ್ರ್ ಹಾಕದೇ ಅದು ಸಹ ಇದ್ದಿಲ್ಲದೆ ಮನೆಯಲ್ಲಿ ಆರಾಮ್ಸೆ ಮಾಡಬಹುದು. ಬನ್ನಿ ಸ್ನೇಹಿತರೆ, ನಾವು ಇವತ್ತಿನ ನೋಡೋದಲ್ಲಿ ಚಿಕನ್ ಟಿಕ್ಕವನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಪಡಿಬೋದು. ಹಾಗೆ ವೀಡಿಯೋ ಮಿಸ್ ಮಾಡದೆ ನೋಡಲು ಸಹ ಬಹುದು. ಸ್ನೇಹಿತರೆ, ಒಂದು ವೇಳೆ ಈ ವಿಡಿಯೋ ನೀವು ಫೇಸ್ಬುಕ್ ನೋಡ್ತಿದ್ದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನೀವು ಅಲ್ಲಿ ಸಹ ನಾವು ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆ ವೀಡಿಯೋನ ಮಿಸ್ ಮಾಡದೆ ನೋಡಲು ಸಹ ಬಹುದು. ಹಾಗಾದರೆ ನಾವಿನ್ನು ತಡ ಮಾಡೋದಕ್ಕೆ ಬನ್ನಿ ನಾವು ಚಿಕನ್ ಟಿಕ್ಕ ಮಾಡೋದಕ್ಕೆ ಅಂತ ನೋಡ್ಕೊಂಬರೋಣ. ನಾವು ಚಿಕನ್ ಟಿಕ್ಕ ಮಾಡಲಿಕ್ಕೆ ನಾವು ಮೊದಲಿಲ್ಲಿ ಸ್ವಲ್ಪ ಬಡೆ ಸೊಪ್ಪು ತೊಗೊಂಡಿದ್ದೀವಿ. ಒಂದು ಮೊಗ್ಗು, ನಮ್ಮ ಹತ್ರ ಒಂದು ಮೊಗ್ಗಿಲ್ಲ, ಹಾಗೆ ನಾವು ಒಂದು ಕಾಲಷ್ಟು ಮೊಗ್ಗು ತೊಗೊಂಡಿದ್ದೀವಿ ಅಷ್ಟೇ. ಒಂದು ಮೊಗ್ಗು ಫುಲ್ ತಗೊಳ್ಳಿ. ಒಂದು ಜಾಯಿಕಾಯಿ, 2 ತುಂಡು ಚಕ್ಕೆ, ಒಂದು ಫುಲ್ ಬಿರಿಯಾನಿ ಎಲೆ, ಒಂದು 10 ಲವಂಗ, 2 ಏಲಕ್ಕಿ. ನಾವು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಈ ಮಿಕ್ಸಿ ಜಾರಿಗೆ 6 ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಿದ್ದೇವೆ. 4, 5, 6, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, ಕಾಳುಮೆಣಸು, 1/4 ಟೀ ಸ್ಪೂನಷ್ಟು ಸಾಸಿವೆ, ಒಂದಿಷ್ಟು ಮೆಂತ್ಯ, ಇದರಲ್ಲಿ 10-15 ಕಾಳು ಇರ್ಬೋದು, ಒಂದು 7 ಬ್ಯಾಡಿಗೆ ಮೆಣಸು. ನಾವಿಲ್ಲಿ ಜಾಯಿಕಾಯಿನ ಪುಡಿ ಮಾಡ್ಕೊಂಡಿದ್ದೇವೆ. ಇದನ್ನೆಲ್ಲ ಈಗ ಮಿಕ್ಸಿ ಹಾಕ್ತೇವೆ. ನೋಡಿ, ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ನಾವು ಅರಿಶಿನ ಹುಡಿ ತಗೊಂಡಿದ್ದೇವೆ. ಈಗ ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ನಮ್ಮ ಪೌಡ್ರ್ ರೆಡಿಯಾಗಿದೆ. ನಾವು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಯಾವುದೇ ನೀರಿಗೆ ಏನು ಹಾಕ್ಲಿಕ್ಕೆ ಹೋಗಬೇಡಿ. ನಾವು ಡ್ರೈ ಆಗಿ ಪೌಡ್ರ್ ಮಾಡಬೇಕಂದ್ರೆ ನಮ್ಗೆ ಒಂದು ವೇಳೆ ಉಳಿದ್ರೆ ನಮ್ಮ ಇನ್ನೊಂದ್ಸಲ ಯೂಸ್ ಮಾಡಲಿ ಆಗುತ್ತೆ. ನೀವು ನೀರು ಹಾಕಿ ಅದನ್ನು ಕಡಿದ್ರೆ ನಮಗೆ ನೆಕ್ಸ್ಟ್ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ. ನಾವಿಲ್ಲಿ 1 kg ಕೋಳಿ ತಗೊಂಡಿದ್ದೀವಿ. ನೋಡಿ, ಪೀಸ್ ನೀವು ನೋಡ್ಬೋದು, ಇಷ್ಟು ದೊಡ್ಡದು ಪೀಸ್ ಇದೆ. ನೀವು ದೊಡ್ಡ ಪೀಸ್ ಮಾಡ್ಕೋಬೋದು. ನೋಡಿ, ನಾವೀಗ ಚಿಕನ್ ಮಿಕ್ಸ್ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೇವೆ. ಅದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕ್ತಿದ್ದೇವೆ. ಇದಕ್ಕೆ ನಾವೀಗ ಆವಾಗಲೇ ಗ್ರೈಂಡ್ ಮಾಡಿಟ್ಟಂಥ ಪೌಡ್ರನ್ನ ಹಾಕ್ತಿದ್ದೇವೆ. 1, 2, 3, 4, 5, 6. ನೋಡಿ, ನಾವು 6 ಸ್ಪೂನ್ ಹಾಕಿದ್ದೀವಿ. 6 ಸ್ಪೂನ್ ಹಾಕಿದ್ಮೇಲೆ ನಮಗೆ ಒಂದು ಇಷ್ಟು ಉಳಿದಿದೆ. ನೋಡಿ, ನಾವು ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ತೀವಿ. ನಾವಿಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀವಿ. 2 ಚಮಚ ಖಾರದ ಪುಡಿ ಹಾಕಬೇಕು. 2 ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಿದ್ದೇವೆ. ನಿಮ್ಮ ಹತ್ರ ಒಂದು ವೇಳೆ ಕಾರ್ನ್ಫ್ಲೋರ್ ಪುಡಿ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನ ಹಾಕೋಬೋದು. ನಾವಿಲ್ಲಿ ಕಾರ್ನ್ಫ್ಲೋರ್ ಹುಡಿ ಹಾಕಿದ್ದು ಅಥವಾ ಅಕ್ಕಿ ಹುಡಿ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನಾವು ಇದಕ್ಕೀಗ ಹುಡಿ ಉಪ್ಪು ಹಾಕ್ಕೊಳ್ತಿದ್ದೇವೆ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೇವೆ. ಇದನ್ನು ನಾವು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವೊಂದು ವೇಳೆ ಅಂಗಡಿನ ತಂದು ನೀವು ಹಾಕ್ತೀನಿ ಅಂತಂದರೆ ನೀವು 3-4 ಸ್ಪೂನ್ ಹಾಕಬೇಕಾಗುತ್ತೆ. ಮನೇಲಿ ಮಾಡಿರೋದ್ರಿಂದ ನಮಗೆ 2 ಸ್ಪೂನ್ಸ್ ಹಾಕಬೇಕಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವಿಲ್ಲಿ 4 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇವೆ. ನೀವು ತೆಂಗಿನೆಣ್ಣೆ ಇಲ್ಲ ಅಂತಂದರೆ ಅಡಿಗೆ ಎಣ್ಣೆ ಸಹ ನೀವು ಯೂಸ್ ಮಾಡ್ಕೋಬೋದು. ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ. ಆದಷ್ಟು ನೀವು ಕೈಯಲ್ಲಿ ಮಿಕ್ಸ್ ಮಾಡಿ. ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋದರೆ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕೈಲಾದರೆ ನಿಮಗೆ ಕ್ಲೀನಾಗಿ ಮಸಾಲ ಮತ್ತು ಮೊಸರು ಎಲ್ಲದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೀವು ಮಸಾಲೆ ಎಲ್ಲ ಎಲ್ಲಿ ಗಂಟು ಉಳಿಬಾರ್ದು. ಹಾಗಾಗಿ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ನಾವಿಲ್ಲಿ ಸ್ವಲ್ಪ ಕಲರ್ ಪುಡಿನ ಹಾಕ್ಕೊಳ್ತಿದ್ದೇವೆ. ಇದು ನಿಮ್ಗೆ ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ನೀವು ಹಾಕ್ಕೊಳ್ಳಿ, ಬೇಡ ನೀವು ಹಾಕೋಬೇಕಾಗಿಲ್ಲ. ನೀವು ಕಲರ್ ಪುಡಿ ಹಾಕೋದ್ರಿಂದ ಟೇಸ್ಟ್ ಏನು ಚೇಂಜ್ ಆಗೋಲ್ಲ, ಜಸ್ಟ್ ಅದು ಕಲರಿಗೋಸ್ಕರ ಅಷ್ಟೇ.
ಸ್ವಲ್ಪ ಕೆಂಪು ಬರುತ್ತೆ ನೋಡಿ, ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟು ನಾವು ಪೌಡ್ರನ್ನ ಹಾಕೊಳ್ಳೋದು. ನೋಡಿ ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ ನೋಡಿ. ನಮಗೆ ಈ ರೀತಿ ಇಷ್ಟು ಕಲರ್ ಬಂದರೆ ಸಾಕು. ನಾವು ಇದಕ್ಕೀಗ ಚಿಕನ್ ಹಾಕಿ ಕ್ಲೀನಾಗಿ ಅದಕ್ಕೆ ಕೋಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ಲೀನಾಗಿ ಕೋಟಿಂಗ್ ಮಾಡ್ಕೋಬೇಕು. ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಲೇಬಾರ್ದು. ನಾವು ಮೊಸರಲ್ಲಿ ಮಾಡಿರೋದು ಯಾವುದೇ ಒಂದು ತೊಟ್ಟ ನೀರು ಸಹ ಹಾಕಲಿಲ್ಲ ನಾವು ಇದಕ್ಕೆ. ನಾವಿಲ್ಲಿ ಒಂದು ಲಿಂಬೆಹಣ್ಣು ತಗೊಂಡಿದ್ದೀವಿ. ಒಂದು ಲಿಂಬೆಹಣ್ಣು ಸಂಪೂರ್ಣವಾಗಿ ಇದಕ್ಕೆ ಹಿಂಡಬೇಕು. ಇದರಲ್ಲಿ ಬೀಜ ಏನಾದಿದ್ದರೆ ಆ ಬೀಜ ತಗೊಳ್ಳಿ, ಕ್ಲೀನಾಗಿ ಹಿಂಡ್ಕೋಬೇಕು ಇದನ್ನ. ನಿಮಗೆ ಒಂದು ಲಿಂಬೆಹಣ್ಣು ರಸ ಕಮ್ಮಿ ಇದೆ ಅಂತಂದರೆ ಬೇಕಾದ್ರೆ ಒಂದು ಅರ್ಧ ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ಕಮ್ಮಿ ಇದ್ದರೆ ನೋಡಿ ಇದರಲ್ಲಿ ಒಂದು ರಸ ಒಳ್ಳೆ ಉಂಟು. ಈ ರಸ ಸಹ ತೆಗಿಲಿಕ್ಕೆ ಒಂದು ಟ್ರಿಕ್ ಉಂಟು. ನೀವು ಇಡೀ ಕಟ್ ಮಾಡೋದ್ರಿಂದ ಮುಂಚೆನೇ ಕ್ಲೀನಾಗಿ ಅದನ್ನು ನೆಲದಲ್ಲಿ ಇಟ್ಟು ನಾವು ಕೈಯಲ್ಲಿ ಕ್ಲೀನಾಗಿ ಅದನ್ನು ಒತ್ತಿ ತಿರುಗಿಸ್ಬೇಕು. ಆಗ ಕ್ಲೀನಾಗಿ ರಸ ಬಿಡುತ್ತದೆ. ನೋಡಿ ಎಷ್ಟು ರಸ ಬಿಡ್ತು. ಇದು ನೀವು ಚೆನ್ನಾಗಿ ಕ್ಲೀನಾಗಿ ಪುನಃ ಕಲಿಸ್ಕೊಳ್ಳಿ. ಆ ಲಿಂಬೆ ರಸ ಕ್ಲೀನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು. ಇದಕ್ಕೆ ನಮ್ಮದು ಕಲಸಾಗಿದೆ. ಇದನ್ನು ನಾವೀಗ 2 ಗಂಟೆಗಳ ಕಾಲ ಇದನ್ನು ನಾವು ಮುಚ್ಚಿ ಇಡಬೇಕು. ಕ್ಲೀನಾಗಿ ಆ ಚಿಕನ್ ಮಸಾಲನೆಲ್ಲ ಹೀರ್ಕೋಬೇಕು. ನೋಡಿ ಈಗ 2 ಗಂಟೆ ಆಗಿದೆ. ಈಗ ಇದು ನಮ್ಮದು ರೆಡಿಯಾಗಿದೆ. ಇನ್ನು ನಾವು ಇದನ್ನು ಕಾಯಿಸ್ಬೋದು. ನಾವೊಮ್ಮೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವು ಆಗ ಇಟ್ಟಾಗ ಸ್ವಲ್ಪ ನೀರು ಬಿಟ್ಟಿರುತ್ತೆ, ಹಾಗೆ ಮಸಾಲೆ ಸ್ವಲ್ಪ ಕೆಳಗೆ ಹೋಗಿರುತ್ತಲ್ಲ, ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಟಿಕ್ಕ ಮಾಡಲಿಕ್ಕೆ ಫಸ್ಟ್ ನಾವಿಲ್ಲಿ ತವದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ಫ್ರೈ ತವದಲ್ಲಿ ಮಾಡಿ ಮತ್ತು ಆ ಫ್ರೈನ ಡೈರೆಕ್ಟಾಗಿ ಗ್ಯಾಸಲ್ಲಿ ಮಾಡಿದ್ರೆ ಆಯಿತು. ಈಗ ನಾವು ಅದೇ ತವಕ್ಕೆ ಚಿಕನ್ನ ಹಾಕ್ತಿದ್ದೇವೆ. ಇದಕ್ಕೆ ನಾವು ಎಣ್ಣೆ ಹಾಕ್ತಿಲ್ಲ, ಡ್ರೈ ಆಗಿ ಹಾಕಿ. ಯಾವುದೇ ಕಾರಣಕ್ಕೆ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ. ನೀವು ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ತಗೊಳ್ಳಿ, ತುಂಬ ಸ್ವಲ್ಪ ಒಳ್ಳೆ ಆಗುತ್ತೆ. ಯಾಕಂದರೆ ನಿಮಗೆ ಎಣ್ಣೆ ಹಾಕುವಂಥ ಪ್ರಾಬ್ಲಮ್ ಇರೋಲ್ಲ. ನಾವಿಲ್ಲಿ ಎಣ್ಣೆನೇ ಹಾಕೋದೇ ಇಲ್ಲ. ಈ ರೀತಿ ಎಲ್ಲ ಚಿಕನ್ನ ನೀವು ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ ನಾವಿಲ್ಲಿ ಸೈಡ್ಗೆ ಇಟ್ಟಲಿಲ್ಲ, ನಡುವಲ್ಲಿ ಮಾತ್ರ ಇಟ್ಟಿದ್ದೆ. ಯಾಕಂತಂದರೆ ಕ್ಲೀನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ. ಗ್ಯಾಸ್ನ ಒಮ್ಮೆ ಸ್ವಲ್ಪ ಹೈ ಫ್ಲೇಮ್ ಮಾಡಿ 1 ನಿಮಿಷ ಬಿಟ್ಟು ಪುನಃ ಲೋ ಫ್ಲೇಮ್ಗೆ ಇಡಿ. ಈಗ ನಾವು ಗ್ಯಾಸ್ನ ಈಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇವೆ. ಲೋ ಫ್ಲೇಮಲ್ಲಿ ಇಟ್ಟು ಈಗ ನಾವು ಇದನ್ನು ತಿರುಗಿಸಿ ಇನ್ನೊಂದು ಕಡೆ ಸಹ ಬೇಯಿಸ್ಕೋಬೇಕು. ನೋಡಿ ನಾವು ಜಸ್ಟ್ ಒಂದು ನಿಮಿಷಗಳ ಕಾಲ ಅಷ್ಟೇ ನಾವು ಇದನ್ನು ಬೇಯಿಸಿ 1-1.5 ನಿಮಿಷ ಬೇಯಿಸಿದ್ವಿ ಅಷ್ಟೇ. ನಾವು ಟಿಕ್ಕನ ಗೆಂಡದಲ್ಲಿ ಮಾಡೋದಾದರೆ ನಮಗೆ 360 ಡಿಗ್ರಿ ಅಂದರೆ ಎಲ್ಲ ಕಡೆಯೂ ನಮಗೆ ಬೆಂಕಿಯ ಗಾವು ಸಿಗೋದ್ರಿಂದ ನಮಗೆ ಕ್ಲೀನಾಗಿ ಬೇಯುತ್ತೆ. ನಮಗೆ ಇಲ್ಲಿ ನಾವು ಏನು ಮಾಡ್ತೀವಿ, ಗ್ಯಾಸಲ್ಲಿ ಇಟ್ಟು ಬೇಯಿಸೋದು. ನಾನು ತೋರಿಸ್ತೀನಿ ಅದು ಹೇಗೆ ಬೇಯಿಸೋದು ಅಂತ. ಆ ರೀತಿ ಬೇಯಿಸಿದ್ರೆ ನಮಗೆ ಅಷ್ಟೊಂದು ಸಿಗಲ್ಲ, ಅದರ ತಾಪಮಾನ ಸಿಗಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಇದರಲ್ಲಿ ಒಂದು 40% ಇದರಲ್ಲಿ ನಾವು ಫ್ರೈ ಮಾಡಿಕೊಂಡು ಉಳಿದಂಥ 60%ನ ಡೈರೆಕ್ಟಾಗಿ ಗ್ಯಾಸಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದೀಗ ಇಷ್ಟು ಫ್ರೈ ಅದು ಸಾಕು. ನಾವು ತೆಗೆದಿನ್ನು ಇದಕ್ಕೆ ಹಾಕ್ತಿದ್ದೇವೆ. ಗ್ಯಾಪ್ ಹೊರಡಿ. ಹಾಂ ನೋಡಿ, ಈ ಗ್ಯಾಪ್ ಕೊಡಬೇಕು. ಇಲ್ಲಾಂತಂದರೆ ನಮಗೆ ಅದು ಕ್ಲೀನಾಗಿ ಬೆಂಕಿ ತಾಗಲ್ಲ ಅದಕ್ಕೆ. ನಾವೀಗ ಇದನ್ನು ಗ್ಯಾಸಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕ್ಲೀನಾಗಿ ಅದನ್ನು ಬಿಸಿ ಮಾಡ್ಕೋಬೇಕು. ಈಗ ಡೈರೆಕ್ಟಾಗಿ ಬೆಂಕಿ ಬರ್ತಾ ಉಂಟು. ಆ ಕಡೆ ನಾನು ತೋರಿಸ್ತೀನಿ, ಆ ಕಡೆ ಅವಳು ಅಲ್ಲಿ ಫ್ರೈ ಮಾಡ್ತಾಳೆ, ನಾನು ಇಲ್ಲಿ ಇದನ್ನು ಬೆಂಕಿಯಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡ್ತೀನಿ.
ನೀವು ಗ್ಯಾಸ್ ಫ್ಲೇಮ್ ಮಾಡ್ಕೊಳ್ಳಿ, ಎಷ್ಟು ಬೇಕಂತ ನೋಡಿ ನೀವು ಇಟ್ಕೊಂಡ್ರೆ ಆಯಿತು. ನೋಡಿ ಇದೀಗ ರೆಡಿಯಾಗಿದೆ. ನಾವು ಇನ್ನೊಂದು ಟ್ರಿಪ್ ಮಾಡಬೇಕು. ನೋಡಿ ಬೆಂದಿದೆ ನೋಡಿ ಚಂದ. ಈಗ ಸ್ಪೂನ್ ಕ್ಲೀನ್ ಒಳಗೆ ಹೋಗ್ತಾ ಉಂಟು. ಮಾತ್ರ ನೀವು ಮಾಡಿದ ಮೇಲೆ ಸ್ಟವ್ ಕ್ಲೀನ್ ಮಾಡೋ ಕೆಲಸ ಮಾತ್ರ ಇದ್ದೇ ಇದೆ. ನೋಡ್ಬೋದು ನೋಡಿ ಎಲ್ಲ ಕೆಳಗೆಲ್ಲ ಬಿದ್ದಿದೆ ನೋಡಿ. ಚಂದ ಒಳ್ಳೆ ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಸಹ ಚೆನ್ನಾಗಿ ಬರ್ತಾ ಉಂಟು. ನಿಮ್ಮ ಹತ್ರ ರೀತಿ ಗ್ರಿಲ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ನೀವು ತಾವದಲ್ಲಿ ಡೈರೆಕ್ಟಾಗಿ ಬೇಯಿಸಬೇಕಾಗತ್ತೆ ಅಷ್ಟೇ. ಈ ಪ್ಲೇಟಿಗೆ ಹಾಕೊಳ್ತಿದ್ದೇವೆ. ನಾವೀಗ ಉಳಿದಿರುವಂಥ ಚಿಕನ್ ಪೀಸನ್ನು ಸಹ ಡೈರೆಕ್ಟಾಗಿ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ತೇವೆ. ನಾವು ಉಳಿದಿರುವಂಥದ್ದನ್ನು ಕ್ಲೀನಾಗಿ ಬೆಂಕಿಯಲ್ಲಿ ಬೇಯಿಸ್ಕೊಳ್ಳೋಣ. ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳೋಣ. ಯಾಕಂತಂದರೆ ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಬೇಯುತ್ತೆ, ಬಟ್ ಒಳಗಡೆ ಬೇಯಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಇದು ನಮ್ಮದು ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಕ್ಲೀನಾಗಿ ಬಂದಿದೆ ನೋಡಿ, ಕ್ಲೀನಾಗಿದೆ. ನಮಗೆ ಸ್ವಲ್ಪ ಇಲ್ಲಿ ಕಲರ್ ಡಲ್ ಉಂಟು, ಯಾಕಂದರೆ ನಾವು ಕಲರ್ ಪುಡಿ ಹೆಚ್ಚು ಹಾಕಲಿಲ್ಲ. ನೀವು ಹೋಟ್ಲಲ್ಲಿ ತಿನ್ನೋದ್ರೆ ಕಲರ್ ಪುಡಿ ತುಂಬ ಹಾಕಿರ್ತಾರೆ. ನಾವು ಸ್ವಲ್ಪ ಚಿಟಿಕೆ ಅಷ್ಟೇ ಹಾಕಿದ್ದು. ನಾವು ತುಂಬ ಕಲರ್ ಪುಡಿ ಹಾಕಿದರೆ ಕೆಂಪು ಬರ್ತಾಯಿತ್ತು. ನಾವು ಸ್ವಲ್ಪ ನ್ಯಾಚುರಲ್ ಆಗಿರಲಿ, ಯಾಕಂದರೆ ಕಲರ್ ಪೌಡರ್ ನಮ್ಮ ಹೆಲ್ತಿಗೆ ಸ್ವಲ್ಪ ಕೆಟ್ಟದ್ದೇ ಅದು. ಹಾಗೆ ನಾವು ಕಲರ್ ಪೌಡರ್ನ ಅಷ್ಟು ಯೂಸ್ ಮಾಡಲಿಲ್ಲ. ಈ ಕೆಂಡದಲ್ಲಿ ಮಾಡಿದರೆ ಇದಕ್ಕಿಂತಲೂ ಚೆಂದ ಬರುತ್ತೆ. ಬಟ್ ನಾವು ಇಲ್ಲಿ ಕೆಂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಬಾಡಿಗೆ ಮನೇಲಿರೋದ್ರಿಂದ ನಾವು ಇಲ್ಲೆಲ್ಲ ಮಾಡಲಿಕ್ಕೂ ಆಗೋದಿಲ್ಲ. ಇಷ್ಟಾದರೆ ನಮ್ಮ ಚಿಕನ್ ಟಿಕ್ಕ ರೆಡಿ. ಈಸಿಯಾಗಿ ಮನೇಲಿ ಮಾಡುವಂಥದ್ದು. ಯಾರು ಬೇಕಾದರೂ ಮನೇಲಿ ಮಾಡ್ಬೋದು. ಕೆಂಡ ಬೇಕು, ಅದು ಬೇಕು, ಇದು ಬೇಕು, ಮಳೆ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲದೆ ಆರಾಮ್ಸೆ ಮನೇಲಿ ಮಾಡಿ ತಿನ್ಬೋದು. ನಾವೀಗ ಎಲ್ಲದನ್ನೂ ಮಾಡಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದ್ವಿ. ನಿಮ್ಗೆ ತೋರಿಸೋಸ್ಕರ 2 ಟ್ರಿಪ್ ಮಾಡಿದ್ದು. ಇನ್ನೊಂದು ಟ್ರಿಪ್ಪು ಇದೆ, ಅದನ್ನು ನಾವು ರಾತ್ರಿಗೆ ಮಾಡಿ ಬಿಸಿ ಬಿಸಿ ತಿನ್ನುವ ಅಂತ ಇಟ್ಟಿದ್ದೀವಿ. ಸ್ನೇಹಿತರೆ ನೋಡೋದಲ್ಲ, ಇದು ಚಿಕನ್ ಟಿಕ್ಕ ಮಾಡುವಂಥ ಸುಲಭ ರೆಸಿಪಿಯಾಗಿತ್ತು. ಈ ರೆಸಿಪಿ ನಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಇದೊಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನ ಟ್ರೈ ಮಾಡುವ. ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಗಿಡಮೂಲಿಕೆಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಹೀಗೇ ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆಗಳನ್ನ ಮಾಡ್ತಾ ಇರೋಣ. ಓಕೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ, ಇಲ್ಲಾಂದರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.